ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಪಂಚ ಗ್ಯಾರಂಟಿಗಳ ಅರಿವು ಕಾರ್ಯಕ್ರಮ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸುರಪುರ ಗ್ಯಾರಂಟಿಗಳಿಂದ ಜನರ ಜೀವನ ಮಟ್ಟ ಬಹಳಷ್ಟು ಸುಧಾರಣೆಯಾಗಿದೆ. ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆ ನೀಡಿದ್ದು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷ ಬೀರಲಿಂಗ ಬ್ಯಾದಾಪುರ್ ಅವರು ಹೇಳಿದರು. ನಗರದ ತಾಲೂಕು ಆರೋಗ್ಯ ಇಲಾಖೆಯ ಸಭಾಂಗಣದಲ್ಲಿ ಬುಧವಾರ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮೂಲಕ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದಂತಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಅಧ್ಯಕ್ಷತೆ ವಹಿಸಿದ್ದಂತಹ ಸಿಡಿಪಿಒ ಲಾಲ್ ಸಾಬ್ ಪೀರಾಪುರ್ ಅವರು ಮಾತನಾಡಿ, ಮಹಿಳೆಯರು ಕ್ರೀಡೆ, ಶೈಕ್ಷಣಿಕ, ರಾಜಕೀಯ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಮಹಿಳೆ ಸಾಧನೆ ಮಾಡಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾದಂತಹ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕ ಶರಣಗೌಡ ನಿಂಗಮ್ಮ ಮಾತನಾಡಿದರು. ರಫೀಕ್ ನಾಗರಾಜ್, ಪಾರಪ್ಪ ದೇವ್ಕಲ್, ಚಿದಾನಂದ್ ಸೋಮಶೇಖರ್, ಹಿರಿಯ ಮೇಲ್ವಿಚಾರಕಿಯರಾದಂತಹ ಗುರುದೇವಿ ಹಿರೇಮಠ್, ಸಂಗಮ್ಮ ಹಾವೇರಿ, ಪದ್ಮಾವತಿ ಡಿ ನಾಯಕ್, ಚಂದ್ರಲೀಲಾ ನಿಂಬೂರ್ ವೇದಿಕೆಯಲ್ಲಿದ್ದರು. ಕವಿತಾ ಬಡಿಗೇರ್ ಪ್ರಾರ್ಥನೆ ಗೀತೆ ಹಾಡಿದ್ರು. ಸಿದ್ದಮ್ಮ ಜಾನಕಿ ಸ್ವಾಗತಿಸಿದ್ರು. ಸಾವಿತ್ರಿ ಗಾಳಿ ನಿರೂಪಿಸಿದ್ರು. ಶಶಿಕಲಾ ಗಾಳಿ ವಂದಿಸಿದ್ರು. ಮೇಲ್ವಿಚಾರಕಿಯರಾದಂತಹ ಲಕ್ಷ್ಮೀ ಶೋಭಾ ಸಜ್ಜನ್, ಸರೋಜಿನಿ ಜಯಶ್ರೀ ಪಾಟೀಲ್, ಸತ್ಯಮ್ಮ ಮಹಾದೇವಿ ಆರ್, ಶಹಾಪುರಾಕರ್, ಸುಧಾನಂದ ನಂದಿಹಾಳ್, ಸುನೀತ್ ಪಾಟೀಲ್, ಭಾಗಮ್ಮ ಶಾಂತಮ್ಮ ಯಡ್ರಾಮಿ ಹಾಗೂ ಭೀಮಾಶಂಕರ ನಾಯಕ್, ಪಾವನ್ ಕುಮಾರ್, ಸನಾದಿ, ಮೊಹಮ್ಮದ್ ಹುಸೇನ್, ಎಜಾಜ್ ಅಹಮದ್ ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ವರದಿ ಉಸ್ಮಾನ್ ಚಿತ್ತಾಪುರ್, ಹಂಸ ಟಿವಿ, ಸುರಪುರ. ಅನಕ್ಷರತೆ ಆಗಿರ್ಬೋದು, ಶಿಕ್ಷಣದ ಕೊರತೆ ಆಗಿರ್ಬೋದು, ಅರಿವಿನ ಕೊರತೆ ಆಗಿರ್ಬೋದು, ಇವೆಲ್ಲವುಗಳಿಂದ ಈ ಎಲ್ಲ ಒಂದು ಸಮಸ್ಯೆಗಳನ್ನು ಇನ್ನೂ ಕೂಡ ಸಂಪೂರ್ಣವಾಗಿ ನಾವು ಮುಟ್ಟಲು ಆಗ್ತಾ ಇದೆ. ಎಲ್ಲ ಮಹಿಳೆಯರು ನಿಮ್ಮ ಕುಟುಂಬದಲ್ಲಿ ನೀವು ಕೂಡ ಪುರುಷರಿಗೆ ಸಮಾನವಾಗಿ ನಿಮ್ಮ ಪುರುಷರಲ್ಲಿ ಮನಸ್ಥಿತಿಗಳನ್ನು ಬದಲಾಯಿಸತಕ್ಕಂಥ ಶಕ್ತಿ ನಿಮಗಿದೆ. ಮತ್ತು ತಾವೆಲ್ಲರೂ ಕೂಡ ಗಮನಿಸ್ರಿ, ಯಾವುದಾದ್ರೂ ಒಂದು ಮಹಿಳೆಯ ಏನಾದರೂ ಒಂದು ಸಾಧನೆ ಮಾಡಿದ್ರೆ ಅವಳಿಂದ ಪುರುಷನ ಇರ್ತಾನ, ಪುರುಷನ ಸಾಧನೆಯಿಂದ ಯಶಸ್ವಿ ಮಹಿಳೆಯದು ಮಾತ್ರ ಇರ್ತದೆ. ಬರೀ ಮಹಿಳೆ ಯಶಸ್ವಿಯಿಂದ ಪುರುಷನಷ್ಟೇ ಇರಲ್ಲ, ಯಶಸ್ವಿಯಿಂದ ಮಹಿಳೆ ಇರೋದಿಲ್ಲ. ಇಬ್ಬರು ಕೂಡ ಸಾಧನೆ ಮಾಡಬೇಕಾದ್ರೆ ಒಂದಿಲ್ಲ ಒಂದು ಸಪೋರ್ಟಿವ್ ಆಗಿದ್ದೇ ಇರ್ತದೆ. ತಾಯಿ ಇನ್ನೊಂದು ಮಹಿಳೆಯರಲ್ಲಿ ಒಂದು ಎಂತ ತಾಯಿಯ ಹೃದಯ ಇರುತ್ತದೆ ಅಂದರೆ, ಇವತ್ತು ಏನಾಗ್ತಾ ಇದೆ ಅಂದ್ರೆ ತಾವೆಲ್ಲ ಗಮನಿಸ್ತಾ ಇದ್ದೀರಿ, ಹೈಟೆಕ್ ಏನಾಗ್ತಾ ಇದೆ, ಅನಾಥಾಶ್ರಮಗಳು, ಏನಂದ್ರೆ ವೃದ್ಧಾಶ್ರಮಗಳು ಆಗ್ತಾ ಇದೆ. ಭವಿಷ್ಯದಲ್ಲಿ ಒಂದು ಸಂಶೋಧನೆ ಹೇಳ್ತಿದೆ, ಭವಿಷ್ಯದಲ್ಲಿ ಅತಿ ಹೆಚ್ಚು ವೃದ್ಧಾಶ್ರಮಗಳನ್ನಾಗ್ತವೆ, ಹೈಟೆಕ್ ವೃದ್ಧಾಶ್ರಮ. ಯಾಕಂದ್ರೆ ನಾವು ಪ್ರಪಂಚದ ವೇಗದಲ್ಲಿ ಹೊಂಟಿದ್ವಿ. ಪ್ರಪಂಚದ ಯಾವ ವೇಗ ಹೊಂದಿಲ್ಲ, ಅಭಿವೃದ್ಧಿಯ ವೇಗದಲ್ಲಿ ನಾವು ಹೇಗೆ ಸಾಕ್ತಾ ಇದ್ದೇವೆ ಅಂದ್ರೆ, ನಮ್ಮ ಮಕ್ಕಳು ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಅಂತ ಬೆಂಗಳೂರಿಗೆ ಕಳಿಸ್ತೀವೋ, ಫಾರಿನ್ ಕಳಿಸ್ತೀವೋ, ಅಥವಾ ಬೇರೆ ಬೇರೆ ಕಂಟ್ರಿ ಓದಿಸ್ತೀವಿ. ಯಾಕಂದ್ರೆ ನನ್ನ ಮಗ ಒಂದು ದೊಡ್ಡ ಸಾಧನೆ ಮಾಡ್ಬೇಕಾದ್ರೆ, ಆ ಮಗ ದೊಡ್ಡ ಸಾಧನೆಯನ್ನು ಮಾಡುತ್ತಾನೆ, ಫಾರಿನ್ದಲ್ಲಿ ಯಾವುದೋ ಒಂದು ಹುಡುಗಿ ನೋಡಿ ಸೆಟ್ಲ್ ಆಗಿ ಅಲ್ಲೇ ಮದುವೆ ಆಗ್ತಾನೆ. ತಂದೆ ತಾಯಿಯನ್ನು ಯಾವುದೋ ಒಂದು ವೃದ್ಧಾಶ್ರಮದಲ್ಲಿ ಇಟ್ಟಿಸಿ ತಂದೆ ತಾಯಿಗಳಿಗೆ ಕೂಡ ಮಕ್ಕಳ ಪ್ರೀತಿ. ಅದಕ್ಕಾಗಿ ಇವೆಲ್ಲ ತಾಯಿದ್ರು ಹೆಣ್ಣು ಮಕ್ಕಳಿಗಿರ್ತಕ್ಕಂಥ ಕಾಳಜಿ, ಹೆಣ್ಣು ಮಕ್ಕಳಲ್ಲಿರ್ತಕ್ಕಂಥ ಪ್ರೀತಿ, ಹೆಣ್ಣು ಮಕ್ಕಳಿರ್ತಕ್ಕಂಥ ಹೃದಯವಂತಿಕೆ ಉಳಿಸ. ಯಾಕಂದ್ರೆ ಕೊನೆಗೆ ತಂದೆ ತಾಯಿಗಳಿಗೆ ಕಷ್ಟದಲ್ಲಿದ್ದಾಗ ಹೃದಯ ಬಡಿಯೋದು ಹೆಣ್ಣು ಮಕ್ಕಳದೇ, ಪುರುಷರದು ಸ್ವಲ್ಪ ಕಡಿಮೆ ಹೃದಯವಂತಿಕೆ. ಜಗದಲ್ಲಿ ಪೂಜ್ಯಳು ನೀನು, ಜಗದಲ್ಲಿ ಪೂಜ್ಯಳು ನೀನು, ಜಗದೆಲ್ಲೆಡೆ ನೀನು, ಜಗದಲ್ಲಿ ಪೂಜ್ಯಳು ನೀನು, ಜಗದೆಲ್ಲೆಡೆ ನೀನು. ಹೆಣ್ಣು ಜಗದ ಕಣ್ಣು, ಹೆಣ್ಣು ಜಗದ ಕಣ್ಣು. ತಾಯಿ ತಂದೆಗೆ ಮಗಳಾಗಿ, ಅತ್ತೆ ಮಾವನ ಸೊಸೆಯಾಗಿ, ತಾಯಿ ತಂದೆಗೆ ಮಗಳಾಗಿ, ಅತ್ತೆ ಮಾವನ ಸೊಸೆಯಾಗಿ,
ಮಕ್ಕಳಿಗೆ ನೀ ಮಾತೆಯಾಗಿ, ಮಕ್ಕಳಿಗೆ ನೀ ಮಾತೆಯಾಗಿ, ಬೆಳಗಿರಿ ನೀ ಕಣ್ಣಾಗಿ. ಹೆಣ್ಣು ಜಗದ ಕಣ್ಣು, ಹೆಣ್ಣು ಜಗದ ಕಣ್ಣು, ಹೆಣ್ಣು ಜಗದ